ನಾವು ಭಾರತಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿಲ್ಲ. ಅಮೆರಿಕ, ಇಸ್ರೇಲ್, ಯುರೋಪ್ಗೆ ಮಾತ್ರ ನಾವು ಬಂದ್ ಮಾಡಿದ್ದೀವಿ. ಆತಂಕದ ನಡುವೆ ಕೂಡ ಇರಾನ್ ಹೇಳಿಕೆ ಆಶಾವಾದ ಒಂದು ಕಡೆ ಖುಷಿ ಕೊಡ್ತಾ ಇರ್ತಕ್ಕಂಥ ವಿಚಾರ. ಯಾವಾಗ ಖಮೇನಿ ಸಾವಿಗೆ ಭಾರತ ಯಾವಾಗ ತನ್ನ ಒಂದು ರೀತಿ ದುಃಖವನ್ನು ವ್ಯಕ್ತಪಡಿಸ್ತೋ, ತನ್ನ ಸಂತಾಪವನ್ನು ಸಲ್ಲಿಸಿದ ಮೇಲಿನ ಒಂದು ಹೇಳಿಕೆ ಬಿಡುಗಡೆ ಇದಾಗಿರಬೇಕು. ನೋಡಿ, ಇಲ್ಲಿವರೆಗೂ ಖಮೇನಿ ವಿಚಾರದಲ್ಲಿ ಭಾರತ ಆಗಲಿ ಪ್ರಧಾನಿ ನರೇಂದ್ರ ಮೋದಿಯವರಾಗಲಿ ತುಟಿ ಬಿಚ್ಚಿರಲಿಲ್ಲ. ಬದಲಿಗೆ ಖಮೇನಿ ಪರವಾಗಿರುವವರು, ಇರಾನ್ ಪರವಾಗಿರತಕ್ಕಂಥವರು ಯಾರಾದರೂ ಪ್ರತಿಭಟನೆ ಮಾಡ್ತಾರಾ ಅಂಥೇಳಿ ಒಂದು ಕಣ್ಣು ಅಂತಹ ಜನಗಳ ಮೇಲೆ ಇದ್ದದ್ದು ಹೌದು. ಆದರೆ ಎಲ್ಲಿಯೂ ಖಮೇನಿ ಸಾವಿಗೆ ಭಾರತದ ಕಡೆಯಿಂದ ಸಂತಾಪ ವ್ಯಕ್ತವಾಗಿರಲಿಲ್ಲ. ಸಂತಾಪ ಈಗ ವ್ಯಕ್ತವಾಯಿತು. ಸಂತಾಪ ವ್ಯಕ್ತವಾದ ಮೇಲೆ ಇರಾನ್ ನಡೆ ನೋಡಿ, ಇಲ್ಲಿ ರಾಜತಾಂತ್ರಿಕ ನಡೆಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ನೋಡಿ, ನಾವು ಹಾರ್ಮುಜ್ ಜಲಸಂಧಿಯನ್ನು ಯುರೋಪ್ಗೆ ಮಾತ್ರ ಬಂದ್ ಮಾಡಿದ್ದೀವಿ, ಅಮೆರಿಕಕ್ಕೆ ನಾವು ಬಂದ್ ಮಾಡಿದ್ದೀವಿ, ಇಸ್ರೇಲ್ಗೆ ಬಂದ್ ಮಾಡಿದ್ದೀವಿ, ಆದರೆ ಭಾರತಕ್ಕೆ ನಾವು ಮುಚ್ಚಿಲ್ವಲ್ಲ. ಇದನ್ನು ಭಾರತ ವ್ಯಾಪಾರ ಮಾಡಿಕೊಳ್ಳಲಿ, ಭಾರತದ ವ್ಯಾಪಾರಕ್ಕಾಗಲಿ ಹಡಗುಗಳಿಗಾಗಲಿ ನಾವು ತೊಂದರೆ ಮಾಡಲ್ಲ ಅಂಥೇಳಿ ಇರಾನ್ ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಭಾರತದ ಒಂದು ಆಶಾವಾದವನ್ನು ಮೂಡಿಸ್ತಾ ಇದೆ. ತೈಲ ಸಪ್ಲೈ ಆಗುತ್ತೋ, ಅಲ್ಲಿಂದ ಸೂರ್ಯಕಾಂತಿ ಎಣ್ಣೆ ಬರುತ್ತೋ, ಅಡುಗೆ ಎಣ್ಣೆ ಬರುತ್ತೋ, ಎಲೆಕ್ಟ್ರಾನಿಕ್ ವಸ್ತುಗಳು ನಮಗೆ ಬರ್ತಾ ಇವೆಯೋ, ನಮ್ಮ ಕಡೆಯಿಂದ 4 ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಉಳಿದುಕೊಂಡು ಬಿಟ್ಟಿದೆ. ಸಪ್ಲೈ ಆಗಬೇಕಲ್ಲ, ಅದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಈ ಕಡೆ ಹೋಗಬೇಕಲ್ಲ, ಅದು ಇನ್ನೂ ಹೋಗಿಲ್ಲ. ಸೊ ಈ ಹೇಳಿಕೆ ಇದೆಯಲ್ಲ, ಈಗ ನಮ್ಮ ರೈತರು ಸ್ವಲ್ಪ ನಿಟ್ಟುಸಿರು ಬಿಡಬಹುದು. ಅಂದರೆ ಈಗಲೂ ಕೂಡ ಅಕಸ್ಮಾತ್ ಹಡಗುಗಳಿಗೆ ಇದೇನ್ರಿ ಅವ್ರ ಹಡಗಿಗೆ ಮಾತ್ರ ನೀವು ಬಿಟ್ಬಿಟ್ಟಿದ್ದೀರಾ, ಅವ್ರ ಹಡಗು ನಾವೇ ಬೆಂಕಿ ಹಚ್ಚಿಬಿಡ್ತೀವಿ, ಈ ಥರದ್ದು ಬರದೇ ಇದ್ದರೆ ಒಳ್ಳೆಯದು. ಅದು ಬಂದುಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂಥೇಳಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಮಾತ್ರ ನಾವು ಬಂದ್ ಮಾಡಿದ್ದೀವಿ ಅಂಥೇಳಿ ಇರಾನ್ ಹೇಳ್ತಾ ಇದೆ. ಭಾರತದ ಹಡಗುಗಳಿಗೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಮಾಡಲ್ಲ. ಆದರೆ ಅಮೆರಿಕ, ಇಸ್ರೇಲ್, ಯುರೋಪ್ನ ಹಡಗುಗಳನ್ನು ಯಾವ ಕಾರಣಕ್ಕೂ ನಾವು ಬಿಡಲ್ಲ. ಭಾರತದ ಹಡಗುಗಳನ್ನು ನಾವು ಏನು ತೊಂದರೆನೂ ಮಾಡಲ್ಲ. ಈ ಇಸ್ರೇಲ್ ಹಡಗನ್ನೋ ಅಥವಾ ಅಮೆರಿಕದ ಹಡಗನ್ನೋ ಯುರೋಪ್ನ ಹಡಗನ್ನೋ ಯಾವ ಕಾರಣಕ್ಕೂ ನಾವು ಬಿಡದೆ ಹೊಡೆದುರುಳಿಸುತ್ತೇವೆ ಅಂಥೇಳಿ ಇರಾನ್ ಒಂದು ಕಡೆ ಹೇಳ್ತಾ ಇದೆ.